ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಟೊಮೆಟೊ ಬಾತ್ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು ಕಾಳು, ಪಲಾವ್ ಎಲೆ, ಮೆಣಸಿನ್ಕಾಯಿ ಹಾಗೂ ಕರಿಬೇವು ಹಾಕ್ಕೊಂಡು ಹುರ್ಕೊಳ್ಳಿ. ಈಗ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊಳ್ಳಿ. ನಂತರ 2 ದೊಡ್ಡ ಸೈಜಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ 4 ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು, ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ಳಿ. ಇದು ಫುಲ್ಲು ಸಾಫ್ಟ್ ಆಗೋವರೆಗೂ ಹುರ್ಕೋತಾನೆ ಇರಿ. ಈಗ 2 ಸ್ಪೂನಷ್ಟು ಖಾರದ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ, 1/2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಈಗ ಇದಕ್ಕೆ ಪುದೀನ ಸ್ವಲ್ಪ ಹೆಚ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ನೀರು ಬದಲು ತೆಂಗಿನಕಾಯಿ ಹಾಲು ಬಳಸ್ತಿದ್ದೀನಿ. ನೀವು ಬೇಕಾದ್ರೆ ನೀರು ಕೂಡ ಬಳಸ್ಬೋದು. 2 ಲೋಟದ ಅಕ್ಕಿಯಷ್ಟು ಅನ್ನ ಮಾಡ್ಕೊತಿದ್ದೀನಿ. ಅದಕ್ಕೆ 4 ಲೋಟ ಹಾಲು ಹಾಕ್ಕೋತಾ ಇದ್ದೀನಿ. ಇದು ಇವಾಗ ಹಾಕ್ಕೊಂಡಿದ್ದೀನಿ. ಕುದಿಯೋಕ್ಕೆ ಬಿಡೋಣ. ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಈಗ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಮುಂಚೆನೇ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ಈಗ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಅದು ಬೇಯೋಷ್ಟರಲ್ಲಿ ಮೊಸರು ಬಜ್ಜಿಗೆ ಸೌತೆಕಾಯಿ, ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಈಗ ಇದು ಬೆಂದಿದೆ. ಇನ್ನೊಂದು ಸ್ವಲ್ಪ ದಮ್ಗೆ ಇಟ್ಬಿಟ್ರೆ ಬೆಂದೋಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಮೊಸರು ಹಾಗೂ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ಜೊತೆ ಮೊಸರು ಬಜ್ಜಿ ಸವಿಯಲು ರೆಡಿ ಇದೆ. ಹೇಗಿದೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.